ನಮ್ಗೇನು ಖುಷಿ ಅಂದರೆ ನಮ್ಮ ಕನ್ನಡದ ಹುಡುಗ ತೆಲುಗಲ್ಲಿ ಕಮಾಲ್ ಮಾಡೋದಕ್ಕೆ ಹೊರಟಿರೋದು ಅಂತ. ಆದ್ರೆ ತೆಲುಗು ಮಾತ್ರ ಅಲ್ಲ, ನೀವು ಹಿಂದಿಯಲ್ಲೂ ಕೂಡ ಈ ಸಿನಿಮಾ ತರ್ತೀವಿ. ಹೌದು ಮ್ಯಾಮ್, ಇದು ಬಂದು 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ, ತೆಲುಗು ಮತ್ತೆ ಹಿಂದಿನಲ್ಲಿ ಬರ್ತಾ ಇದೆ. ಇನ್ನ ಡಬ್ಬಿಂಗ್ ಇದೆ ಮ್ಯಾಮ್. ಡಬ್ಬಿಂಗ್ಗೆ ನಾನು ಕನ್ನಡಕ್ಕೆ ಬಂದು ಬೆಂಗಳೂರೇ ಬರಬೇಕು, ತೆಲುಗು ಹೈದರಾಬಾದ್ ಹೋಗ್ಬೇಕು. ಇನ್ನ ಡಬ್ಬಿಂಗ್ ಆಗಿಲ್ಲ, ಶೂಟ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 99% ಕಂಪ್ಲೀಟ್ ಇದೆ. ಇನ್ನ 1 to 2 days ಏನೋ ಶೂಟ್ ಇದೆ ಅಷ್ಟೇ. ಆಲ್ರೆಡಿ ಈಗ ಎಡಿಟಿಂಗ್ ಅಲ್ಲಿ ಇದೆ ಮ್ಯಾಮ್, ಪ್ರೊಸೆಸಿಂಗ್. ಫಸ್ಟು ಬಿಗ್ ಸ್ಕ್ರೀನ್ ಅಟೆಂಪ್ಟು ಪ್ಲಸ್ ಮೈನಸ್ ಆ ಎಕ್ಸ್ಪೀರಿಯನ್ಸ್ ಆಯಿತು. ಈಗ ಪ್ರತಿಯೊಂದು ಸಿಚುವೇಶನಲ್ಲೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ನಿಮಗೆ ಪ್ಲಸ್ ಆಗಿದೆ. ಆಮೇಲೆ ವೆಬ್ ಸೀರೀಸ್ ಮಾಡ್ಕೊಂಬಂದ್ರಿ, ಅಗೇನ್ ಈಗ ಸಿನಿಮಾ. ಈ ಫ್ಲಕ್ಚುಯೇಷನ್ ನೋಡಿದಾಗ ನೀವು ನಿಮ್ಮನ್ನು ಹೆಂಗೆ ತಯಾರಿ ಮಾಡ್ಕೋತಾ ಇದ್ರಿ, ಹೆಂಗೆ ಹೋಮ್ವರ್ಕ್ ಮಾಡ್ತಾ ಇದ್ರಿ? ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂದರೆ ಇಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಮ ಹೋಮ್ವರ್ಕ್ಗಳು? ಮ್ಯಾಮ್ ನಾನು ಡೈಲಿ ಮಾಡ್ತೀನಿ. ಹೌದಾ? ಓಕೆ. ಡೈಲಿ ನಾನು ಹೋಮ್ವರ್ಕ್ ಮಾಡ್ತಾನೆ ಇರ್ತೀನಿ. ನಾನು ಒನ್ಸು ನನ್ಗೆ ಯಾವ್ದಾದ್ರು ಈಗ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಒಂದು ರೀಲ್ಸ್ ಇಷ್ಟ ಆಗುತ್ತೆ, ಈ ತರ ನಾನು ಮಾಡಬೇಕು ಅಂತ ಮಿರರ್ ಮೇಲೆ ನಿಂತ್ಕೊಂತೀನಿ. ಮಿರರ್ ಮುಂದೆ ನಿಂತ್ಕೊಂಡು ಹಿಂಗ್ ಮಾಡಬೇಕು ಅಂತ ನೋಡ್ಕೊಂತೀನಿ. ಮತ್ತೆ ಡಾಲಿ ಬರ್ತಾನೆ, ಬೈ ಇದು ಬೇಡ ಬೈ ಈ ತರ ಮಾಡಬೇಕು ಅಂತ ಡಾಲಿ ಬರ್ತಾನೆ. ಮತ್ತೆ ಜೀವಿ ಬರ್ತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನ ಇದ್ದಾರೆ ಮ್ಯಾಮ್, ರೋಹಿತ್, ಶಿವು ಮತ್ತೆ ವಿನೋದ್ ಬೈ ಇದ್ದಾರೆ. ಎಲ್ಲ ಜಾಸ್ತಿ ಒಳ್ಳೆ ಸರ್ಕಲ್ ಇದೆ ನನ್ಗೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ನನ್ಗೆ. ಈಗ ವೆಬ್ ಸೀರೀಸು ಕಾಮಿಡಿ ಕಟ್ಟೆ ಬರುತ್ತಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ. ವಿನೋದ್ ಅಣ್ಣ ಆಗಿರ್ಬೋದು, ಭರತ್ ಬೈ ಆಗಿರ್ಬೋದು, ಹರ್ಷ ಚೆನ್ನಾಗಿ ಮಾಡಿದ್ಯಾ, ಈ ತರನೇ ಮಾಡ್ಕೊಂಡೋಗು, ಇನ್ನ ಈ ತರ ಮಾಡ್ಬೋದು ಅಂತ ಅವ್ರು ಹೇಳ್ಕೊಡ್ತಾರೆ. ಫ್ರೆಂಡ್ ಸರ್ಕಲ್ ಜಾಸ್ತಿ ಸಪೋರ್ಟ್ ಇದೆ ಮ್ಯಾಮ್ ನನ್ಗೆ, ಫ್ಯಾಮಿಲಿ ಕಂಪೇರ್ ಮಾಡಿದ್ರೆ. ಹಂಚ್ಕೋಬಹುದು, ಅಲ್ಲಿ ಹೆಂಗಿತ್ತು ಆಕ್ಟಿಂಗ್, ಎಷ್ಟು ಸ್ಕೋಪ್ ಇತ್ತು, ನಿಮ್ ರೋಲ್ ಹೆಂಗಿತ್ತು, ನೀವು ಹೆಂಗೆ ಎಂಜಾಯ್ ಮಾಡ್ತಾ ಇದ್ರಿ? ವೆಬ್ ಸೀರೀಸ್ ಬಂದು ನಮ್ಮ ಗೀತಾ ಆಂಟಿ ಇದ್ದಾರೆ, ಮತ್ತೆ ಮಂಜಣ್ಣ ಇದ್ದಾರೆ. ಮಂಜಣ್ಣದ್ ಬಂದು ವಿಜಯಪುರ್ ಮಂಜಣ್ಣ ಅಂತ, ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅವರು ಹೇಳ್ತಾರೆ, ಅಪ್ಪಿ ನೀನ್ ಹಿಂಗಲ್ಲ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಹಿಂಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾರೆ. ಅವರು ಮಾನಿಟರ್ಸ್ ಮಾಡ್ತಾರೆ. ಪಕ್ಕಾ ಲೋಕಲ್. ಈಗ ನಾವು ಮಾತಾಡೋದು ಸ್ಲ್ಯಾಂಗ್ ಒಂಥರ ಇರುತ್ತೆ, ಹಳ್ಳಿ ಸ್ಲ್ಯಾಂಗ್ ಅಂದ್ರೆ ಇನ್ನ ಡೀಪ್ ಆಗಿ ಹೋಗ್ಬೇಕು. ಬಾಲೋಲೆ ಹೋಗು ಆ ತರ ಸ್ವಲ್ಪ ಡೀಪ್ ಆಗಿರುತ್ತೆ. ಎಲ್ಲ ಮಾನಿಟರ್ ಮಾಡಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಕಮಾಲ್ ಮಾಡ್ಬಿಟ್ಟಿದೆಯಲ್ಲ ಕಾಮಿಡಿ ಕಟ್ಟೆ. ಹೆಂಗ್ ಅನ್ಸುತ್ತೆ ಫೀಡ್ಬ್ಯಾಕ್ ಬಂದ್ಬಿಟ್ಟು? ಈಗ ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಹರ್ಷ ಅಂತ ಮಾತಾಡೋದು ಬೇರೆ, ಸುತ್ತಮುತ್ತ ಜನ ಕಾಮಿಡಿ ಕಟ್ಟೆ ನೋಡಿ ಮಾತಾಡ್ತಾರಲ್ಲ, ಅವಾಗ ಏನ್ ಅನ್ಸುತ್ತೆ ಅಂತ? ಇಲ್ಲ ಮ್ಯಾಮ್, ಮೊನ್ನೆ ಈಗ ಊರಲ್ಲಿ ದೇವಸ್ಥಾನ ಇನಾಗ್ರೇಷನ್ ಆಗಿತ್ತು, ಅಲ್ಗೋಗಿದ್ವಿ. ಭಾನುವಣ ಅವರೆಲ್ಲ ಕೇಳಿದ್ರು, ಹರ್ಷ ನಿಂದೆ ಎಲ್ಲ ರೀಲ್ಸ್ ಓಡ್ತಾ ಇದೆ ಇವತ್ತು ಮಾಲೂರಲ್ಲೆಲ್ಲ ಅಂದ್ರು. ಏನಣ್ಣ ಏನ್ ರೀಲ್ಸು ಅಂದೆ. ಅದೇ ಮಾಡಿದ್ಯಲ್ಲಪ್ಪ ಕಾಮಿಡಿ ಕಟ್ಟೆ, ಪಬ್ಜಿ ಆಡೋದು ಎಲ್ಲ ಅಂದ್ರು. ಎಲ್ಲ ನೋಡಿದೀರ ಅಣ್ಣ, ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮಾಡಿ ಅಂತ ಎಲ್ಲ ಹೇಳಿದೀನಿ. ಎಲ್ಲ ರೀಲ್ಸ್ ಎಲ್ಲ ಹುಡುಗರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಮ್ಯಾಮ್. ನಾನು ಒಂದು ಲಿಂಕ್ ಏನಾದ್ರು ಸ್ಟೇಟಸ್ಗೆ ಹಾಕಿದ್ರೆ ಅವ್ರು ಅದನ್ನ ಕಾಪಿ ಮಾಡ್ಕೊಂಡು ಅವ್ರ ಸ್ಟೋರಿಗೆ ಹಾಕೊಳೋದು, ಅವ್ರ ಫ್ರೆಂಡ್ಸ್ ಸರ್ಕಲ್ ಕಳ್ಸೋದು, ಗ್ರೂಪ್ಸ್ ಸೆಂಡ್ ಮಾಡೋದು, ಹುಡುಗರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ.